ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರೈತ ಅನ್ನ ಕೊಡುವಂತಹ ಅನ್ನದಾತ. ಆಧುನಿಕ ದೊರೆಗಳು ಸೃಷ್ಟಿಸ್ತಾ ಇರುವಂತಹ ಹೊಸ ಜೀತದ ಭೂತಕ್ಕೆ ಅನ್ನದಾತ ಸಿಡಿದೆದ್ದಿದ್ದಾನೆ. ಬಿಡದಿ ಬಿಡಲಾರೆ ಅಂತ ಹಠಕ್ಕೆ ಬಿದ್ದಂತಹ ಸರ್ಕಾರ 518 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದೆ. ಇತ್ತ ರೈತರ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಈ ಹೋರಾಟಕ್ಕೆ ದಳಪತಿಗಳ ಬೆಂಬಲ ಸಿಕ್ಕಿದ್ದು ಪ್ರತಿಷ್ಠೆಯ ಯುದ್ಧವಾಗಿಸಿದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಅಪ್ಪ ಅಜ್ಜಂದಿರ ಬೆವರಿನ ರಕ್ತದಿಂದ ಬಂದ ಜೈವಿಕ ಇತಿಹಾಸವಿದು. ಈ ಮಣ್ಣು ಅಂದ್ರೆ ಹೆತ್ತ ತಾಯಿಗಿಂತ ಹೆಚ್ಚು. ಆ ತಾಯಿಯ ಮಮತೆಗೆ ಬೆಲೆ ಕಟ್ಟೋಕೆ ಆ ಭಗವಂತನಿಂದಲಾದ್ರೂ ಸಾಧ್ಯವಾ? ಇವತ್ತು ಬಿಡದಿ ಟೌನ್ಶಿಪ್ ಹೆಸರಲ್ಲಿ ಈ ಮಣ್ಣಿಗೆ ಕೋಟಿ ಕೋಟಿ ಬೆಲೆ ಕಟ್ಟಲಾಗ್ತಿದೆ. ಆ ಬೆಲೆಯೇ ಈಗ ಧರ್ಮ ಯುದ್ಧವಾಗಿಸಿ ಬಿಡದಿಯ ಕಿಸಾನನ್ನ ಜವಾನ್ನನ್ನಾಗಿಸಿದೆ. ಹಠಕ್ಕೆ ಬಿದ್ದ ಸರ್ಕಾರ 518 ಎಕರೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ನೇಗಿಲ ಧರ್ಮದ ಅಸ್ತಿತ್ವದ ಉಳಿಕೆಗೆ ಸಿಡಿದೆದ್ದ ಬಿಡದಿಯ ರೈತ. ಈ ಮಣ್ಣಿನ ಪ್ರತಿ ಕಣದಲ್ಲೂ ಪೂರ್ವಜರ ನೆನಪುಗಳಿವೆ, ಸಂಸ್ಕೃತಿಯ ಬೇರಿದೆ. ಈ ನೆಲವೇ ಆತನ ಬದುಕು, ಕಾಯಕದ ಪರಿಶುದ್ಧತೆ. ಆಳುವವರಿಗೆ ಮಣ್ಣು ಅಂದ್ರೆ ಕೇವಲ ಧೂಳು, ಆದರೆ ಅದನ್ನೇ ನಂಬಿ ಬದುಕೋ ರೈತನಿಗೆ ಬೆಲೆ ಮೀರಿದ ಭಾಗ್ಯ. ಈಗ ಅಭಿವೃದ್ಧಿ ಹೆಸರಲ್ಲಿ ಒಕ್ಕಲಿಗನನ್ನ ಒಕ್ಕಲೆಬ್ಬಿಸುವ ಕಾರ್ಯ ಶುರುವಾಗಿದೆ. ರೈತರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ಗೆ ಅಂತಿಮ ಅಧಿಸೂಚನೆ ಪ್ರಕಟವಾಗಿದೆ. 9 ಕಂದಾಯ ಗ್ರಾಮಗಳ 7,418 ಎಕರೆ ಭೂ ಸ್ವಾಧೀನ ಪೈಕಿ ಮೊದಲ ಹಂತದ 3 ಗ್ರಾಮಗಳ 518 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಹಠಕ್ಕೆ ಬಿದ್ದು ಅಧಿಸೂಚನೆ ಪ್ರಕಟಿಸಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಮತ್ತು ವಡೇರಹಳ್ಳಿ ಗ್ರಾಮದ ಭೂಮಿ ವಶಕ್ಕೆ ಮುನ್ನುಡಿ ಬರೆದಿದೆ. ಸುಮಾರು 754 ರೈತರ ಜಮೀನುಗಳು ಟೌನ್ಶಿಪ್ ಎಂಬ ಮಾಯಾವಿ ವಶವಾಗಲಿದೆ. ಪ್ರತಿ ಎಕರೆಗೆ ಕನಿಷ್ಠ 2.07 ಕೋಟಿ ರು ದರ ನಿಗದಿ ಮಾಡಲಾಗಿದೆ. ಸೂಕ್ತ ದಾಖಲೆ ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಉತ್ತಿ ಬಿತ್ತುತ್ತಿದ್ದ ರೈತನಿಗೆ ಕಟ್ಟಪ್ಪಣೆ ಮಾಡಿ ಬಿಕ್ಕುವಂತೆ ಮಾಡಿದೆ. ತಾರಕಕ್ಕೇರಿದ ಬಿಡದಿಯ ಟೌನ್ಶಿಪ್ ಜಟಾಪಟಿ. ಡಿಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತ ಎಚ್ಡಿಕೆ. ಈ ಮಣ್ಣಿನ ಒಂದೊಂದು ಕಣದಲ್ಲೂ ನಮ್ಮ ಅಪ್ಪ ಅಮ್ಮ ಆಯುಷ್ಯ ಕರಗಿ ಹೋಗಿದೆ. ಒಣಗಿದ ಒಡಲಲ್ಲೂ ನಮಗಾಗಿ ರಾಗಿ, ಭತ್ತದ ತೆನೆಗಳನ್ನ ಹೆತ್ತು ಮುದ್ದಾಡಿದ ಈ ಭೂಮಿ ತಾಯಿಗೆ ಅಭಿವೃದ್ಧಿ ಹೆಸರಲ್ಲಿ ಬರೆ ಎಳೆಯಲಾಗ್ತಿದೆ. ಇದರ ವಿರುದ್ಧ ಸಿಡಿದೆದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ನಲ್ಲಿ ನಾಡಿನ ಹಿತಾಸಕ್ತಿಗಿಂತ ಲ್ಯಾಂಡ್ ಗ್ರಾಬರ್ಸ್, ರಿಯಲ್ ಎಸ್ಟೇಟ್ಗಾಗಿ ಇಟ್ಟಿರುವ ಮುಹೂರ್ತ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇನ್ನು ಆರಂಭದಿಂದಲೂ ರೈತರ ಜೊತೆ ನಿಂತ ದಳದ ಬೆಂಗಾವಲಿಗೆ ಈಗ ಬಿಜೆಪಿಯೂ ಸೇರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರವು ಒತ್ತಾಯದಿಂದ ರೈತರ ಜಮೀನು ಪಡೆಯುತ್ತಿದೆ, ಇದರಲ್ಲಿ ಸಿಎಂ ಆಸಕ್ತಿ ಇದ್ದು ರೈತರನ್ನ ಒಕ್ಕಲೆಬ್ಬಿಸಲು ಹೊರಟಿದ್ದಾರೆ ಅಂತ ಟೀಕಿಸಿದ್ದಾರೆ. ಅಲ್ಲದೆ ರಾಹುಲ್ ಗಾಂಧಿ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿದ್ದಾರೆ. ಬಿಡದಿನಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ಇವತ್ತು ಒಳ್ಳೆ ಆಡಳಿತ ನೀಡ್ತೇವೆ ಅಂಥೇಳಿ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ಏನು ರಾಹುಲ್ ಗಾಂಧಿಯವರು ಇದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನು ಒಕ್ಕಲೆಬ್ಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂಥ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಪಾದಯಾತ್ರೆ ಮಾಡಲು ಮುಂದಾದ ನಿಖಿಲ್ ಕುಮಾರಸ್ವಾಮಿ.
755 ಕುಟುಂಬಗಳ ಬದುಕು ನಾಶ, ರಾಹುಲ್ ಗಾಂಧಿಗೆ ಪತ್ರ. ಒಂದ್ ಕಡೆ ಸರ್ಕಾರ ಹಠಕ್ಕೆ ಬಿದ್ದಿದ್ದು ರೈತರ ಪರ ಜೆಡಿಎಸ್ ಯುವ ನಾಯಕ ನಿಖಿಲ್ ಅಚಲವಾಗಿ ನಿಂತಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಗಾಗಿ ಜಮೀನು ವಶಪಡಿಸಿಕೊಳ್ತಿದ್ದಾರೆ. 33,000 ಕೋಟಿ ಲಾಭದ ಹೊಂಚು ಅಡಗಿದೆ ಅಂತ ಗುಡುಗಿದ್ದಾರೆ. ಸರ್ಕಾರದ ನಿರ್ಧಾರ ಖಂಡಿಸಿ ಪಾದಯಾತ್ರೆ ನಡೆಯಲಿದ್ದು ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ. ಇಲ್ಲಿ ಪಾಪ ಇವರೆಲ್ಲ ಭಾಷಣದಲ್ಲಿ ನಿಂತ್ಕೊಂಡು ರೈತ ಈ ದೇಶದ ಬೆನ್ನೆಲುಬು, ರೈತ ಈ ರಾಜ್ಯದ ಆಸ್ತಿ, ಇವೆಲ್ಲ ಯಾತಕ್ಕೆ ಮಾತಾಡ್ತಾರೆ? ಬರೀ ಭಾಷಣಕ್ಕೆ ಮಾತ್ರ ಸೀಮಿತನಾ? ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ, ಹೆಚ್ಚು ಕಮ್ಮಿ 33,500 ಕೋಟಿ ಇವತ್ತು ಆದಾಯ ಉತ್ಪಾದನೆ ಆಗ್ತದೆ. ಇದು ನಾವು ಹೇಳ್ತಾ ಇರ್ತಕ್ಕಂಥ ದೂರಲ್ಲ, ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ವಿಚಾರ ಅಲ್ಲ, ವರದಿ ಮಾಡಿದ್ದಾರೆ ಅಧಿಕಾರಿಗಳು. ನಾವು ಕಾನೂನಿನ ಹೋರಾಟ ಮಾಡಲೇಬೇಕಾಗ್ತದೆ. ಅದಕ್ಕೆ ರೈತರು ನಮ್ಮ ಜೊತೆಯಲ್ಲಿ ಬಲವಾಗಿ ನಿಂತ್ಕೋತಾರೆ, ಅವ್ರ ಜೊತೆಲಿ ನಾವಿರ್ತೇವೆ, ಹೋರಾಟ ಕಟ್ತೇವೆ. ಜೊತೆಗೆ ಪಾದಯಾತ್ರೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಯಾವ ರೀತಿ ಇರುತ್ತೆ ಸರ್ ಪಾದಯಾತ್ರೆ? ಪಾದಯಾತ್ರೆ 21ನೇ ತಾರೀಕಣ ಪಾದಯಾತ್ರೆ ಏನು ಅದಕ್ಕೇನು ವಿಶೇಷ ಬಣ್ಣ ಏನಿಲ್ಲ. ನಿಜವಾದಂಥ ಆಕ್ರೋಶಭರಿತವಾದಂಥ ರೈತರು ನಮ್ಮ ಜೊತೆಯಲ್ಲಿ ಪಾದಯಾತ್ರೆಗೆ ಮುಂದಿನ ಭಾನುವಾರ ದಿನ 21ನೇ ತಾರೀಕು ಹೆಜ್ಜೆ ಹಾಕ್ತಾರೆ. ಒಟ್ಟಾರೆ ಸರ್ಕಾರ ಬೆಂಗಳೂರಿನ ಮೇಲಿನ ಒತ್ತಡ ತಗ್ಗಿಸುವ ಸಬೂಬು ನೀಡುತ್ತಿದೆ. ಸ್ಮಾರ್ಟ್ ಸಿಟಿಗಳು, ಐಟಿ ಪಾರ್ಕ್ಗಳು ಬೇಕು ನಿಜ, ಆದ್ರೆ ಒಬ್ಬ ರೈತನ ಕಣ್ಣೀರಿನ ಮೇಲೆ ಕಟ್ಟೋ ಕುಬೇರರ ಸಾಮ್ರಾಜ್ಯ ಬೇಕಾ ಅನ್ನೋದು ಪ್ರಶ್ನೆ ರೈತರ ಅಸ್ತಿತ್ವದ ಹೋರಾಟದಂತೆ ಕಾಣಿಸ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.